ಲೋಕಸಭೆ ಕದನಕ್ಕೆ ಬಿಜೆಪಿಯಿಂದ 5ನೇ ಪಟ್ಟಿ ರಿಲೀಸ್ ಆಗಿದೆ. ರಾಜ್ಯದ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ನೋಡಿ, ಓವರ್ ನೋಡೋದಾದ್ರೆ ಇದು ದೇಶದ ದೇಶದ ಕ್ಷೇತ್ರಗಳು ನೋಡೋದಾದ್ರೆ ಬಿಜೆಪಿ ಇದು ಪಟ್ಟಿ 5ನೇ ಪಟ್ಟಿ, ಇದು ಕರ್ನಾಟಕದ್ದು 2ನೇ ಪಟ್ಟಿ, ಇದು 4 ಕ್ಷೇತ್ರ, 8 ಉಳ್ಕೊಂಡಿತ್ತು. 8ರಲ್ಲಿ 3 JDS, 5 ಬಿಜೆಪಿ, 1 ಬಾಕಿ ಇಟ್ಟಿದ್ದಾರೆ. 4 ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರಾಯಚೂರಿನಿಂದ ಹಾಲಿ ಸಂಸದ ರಾಜಾ ಅಮರೇಶ್ ನಾಯಕ್, ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್, ಚಿಕ್ಕಬಳ್ಳಾಪುರದಿಂದ ಫೈನಲಿ ಕೆ ಸುಧಾಕರ್. ನೋಡಿ, ಅನಂತಕುಮಾರ್ ಹೆಗಡೆ ಮೊದಲೇ ಗೊತ್ತಿತ್ತು ಟಿಕೆಟ್ ಸಿಗಲ್ಲ ಅಂತ, ಯಾಕಂದ್ರೆ ಅವರ ವಿವಾದಾತ್ಮಕ ಹೇಳಿಕೆಗಳಿದಾವಲ್ಲ, ವಿವಾದವನ್ನ ಮೈ ಮೇಲೆ ಎಳ್ಕೊಂಡೇ ಬಂದ್ರು, ನಾಲಿಗೆ ಹರಿಬಿಟ್ರು. ನೋಡಿ, ಆ ರೀತಿ ಮಾತನಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಯೋಗ ಆಗಿದೆ, ಬಿಜೆಪಿ ಮಾಡಿದೆ ಇದನ್ನ. ಯಾರೆಲ್ಲ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೋ ಅಂಥವ್ರಿಗೆ ಟಿಕೆಟ್ ಇಲ್ಲ ಅನ್ನುವಂಥ ಸಂದೇಶ ಹೈಕಮಾಂಡ್ ಕೊಟ್ಟಿತ್ತು. ಅದು ಅನಂತಕುಮಾರ್ ಹೆಗಡೆಗೂ ಕೂಡ ಅನ್ವಯ ಆಗಿದೆ. ಅಲ್ಲಿ ಟಿಕೆಟ್ ತಪ್ಪಿದೆ ಅವರಿಗೆ. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಮಣೆ ಹಾಕಲಾಗಿದೆ. ಚಿತ್ರದುರ್ಗ ಒಂದು ಬಾಕಿ ಉಳಿಸ್ಕೊಂಡಿದ್ದಾರೆ. ನೋಡಿ, ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಅಲ್ಲೂ ಕೂಡ ಸ್ವಲ್ಪ ವಿರೋಧ ಇದೆ. ಜಗದೀಶ್ ಶೆಟ್ಟರ್ ಫೈನಲಿ ಬೆಳಗಾವಿ ನಿರೀಕ್ಷೆ ಇತ್ತು, ಬೆಳಗಾವಿ ಅವರಿಗೆ ಅನೌನ್ಸ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಅಲೋಕ್ ವಿಶ್ವನಾಥ್ ವರ್ಸಸ್ ಕೆ ಸುಧಾಕರ್ ಫೈಟ್ ಇತ್ತು. ಫೈನಲಿ ಸುಧಾಕರ್ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ರಾಜಾ ಅಮರೇಶ್ವರ್ ನಾಯಕ್ ಹಾಲಿ ಸಂಸದರು BV ನಾಯಕ್ಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. BV ನಾಯಕ್ ಕಾಂಗ್ರೆಸ್ನಿಂದ ಬಂದಿದ್ರು, ಬಟ್ ಈಗ ಫೈನಲಿ ಹಾಲಿ ಸಂಸದರಿಗೆ ಮಣೆ ಹಾಕಿದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರದ್ದು ಟಫ್ ಫೈಟ್ ಇತ್ತು. ಯಲಹಂಕ MLA SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಪ್ರಬಲವಾದಂಥ ಆಕಾಂಕ್ಷಿ. ವಿಶ್ವನಾಥ್ ಆಲ್ರೆಡಿ ಶಕ್ತಿ ಪ್ರದರ್ಶನ ಮಾಡೋಕೆ ಮಾಡಿದ್ರು, ಪ್ರಚಾರ ಶುರು ಮಾಡಿದ್ರು. ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು, ಸೋತು ಮನೆಯಲ್ಲಿರೋರಿಗೆ ಟಿಕೆಟ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಸುಧಾಕರ್ ಕೂಡ ಅಷ್ಟೇ, ನನಗೆ ಟಿಕೆಟ್ ಕೊಟ್ಟಿದ್ದಾರೆ, ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಅವರು ಚಿಕ್ಕಬಳ್ಳಾಪುರದಾದ್ಯಂತ ಓಡಾಟ ಶುರು ಮಾಡಿದ್ದಾರೆ ಆಲ್ರೆಡಿ. ಹಾಗಾಗಿನೇ ಈಗ ಅಲ್ಲಿ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದಂತಾಗಿದೆ. ಬಟ್ ವಿಶ್ವನಾಥ್ ನಡೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ನೋಡಿ, ರಾಯಚೂರಿನಿಂದ BV ನಾಯಕ್ ಅವರ ಹೆಸರು ಮತ್ತು ರಾಜಾ ಅಮರೇಶ್ವರ್ ನಾಯಕ್ ಹಾಲಿ ಸಂಸದರು ಬಿಜೆಪಿ ಇಬ್ಬರ ಹೆಸರು ಅಲ್ಲಿ ಫೈನಲ್ ಹೋಗಿತ್ತು ಹೈಕಮಾಂಡ್ ಮುಂದೆ. ಈಗ ಹಾಲಿ ಸಂಸದರಿಗೆ ಮಣೆ ಹಾಕಿದ್ದಾರೆ. ಅವ್ರಿಗೇನಾದ್ರು ಟಿಕೆಟ್ ಕೊಡದೇ ಇದ್ದಿದ್ರೆ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡುವಂತಹ ಸಾಧ್ಯತೆಗಳಿತ್ತು. ಅವರ ವಿರುದ್ಧ ಈಗ ಎದುರಾಳಿ ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್ ಕಣದಲ್ಲಿದ್ದಾರೆ. ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲಿ ಕೈ ತಪ್ಪಿದೆ. ಮೊದಲೇ ವಿಶ್ಲೇಷಣೆಗಳಾಗ್ತಾ ಇದ್ವು, ಚರ್ಚೆ ನಡೀತಾ ಇತ್ತು, ಕಾಗೇರಿಗೆ ಟಿಕೆಟ್ ಸಿಗುತ್ತೆ ಅಂತ. ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಕೂಡ ಮಣೆ ಹಾಕ್ತಿದ್ರು ಹೈಕಮಾಂಡ್. ಆದರೆ ನಾಲಿಗೆಯನ್ನು ಹರಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಬೆಳವಣಿಗೆ ಸಾಕ್ಷಿಯಾಗಿದೆ. ನೋಡಿ, ಇಲ್ಲಿ ಚಿತ್ರದುರ್ಗವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಅಲ್ಲಿ ಹಾಲಿ ಸಂಸದ ನಾರಾಯಣ ಸ್ವಾಮಿ, SC ಮೀಸಲು ಕ್ಷೇತ್ರ ಅದು. ನಾರಾಯಣ ಸ್ವಾಮಿ ಅವರ ಸ್ಪರ್ಧೆಗೆ ಬಹಳ ವಿರೋಧ ಕೇಳಿ ಬರ್ತಾ ಇದೆ. ಇಲ್ಲ, ಅವರು ಸ್ಥಳೀಯರಲ್ಲ, ಹೊರಗಿನವರು, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ. ಬಟ್ ಈಗ ಹೈಕಮಾಂಡ್ ಆಲ್ರೆಡಿ ಗೋವಿಂದ ಕಾರಜೋಳ ಅವ್ರನ್ನ ಫಿಕ್ಸ್ ಮಾಡಿದೆ ಅಂತೆ. ಕಾರಜೋಳ ಅವರು ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡ್ತಾರೆ ಅಂತೆ. ಆದರೆ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಬೇಕು. ಅದರ ಜೊತೆಗೆ ಜನಾರ್ದನ್ ಅಂತ ಇದ್ದಾರೆ, ಅವರು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ನೋಡಿ, ಮೊದಲ ಹಂತದಲ್ಲಿ 20 ಅನೌನ್ಸ್ ಮಾಡಿತ್ತು ಬಿಜೆಪಿ ಟಿಕೆಟ್ಗಳನ್ನು 20 ಕ್ಷೇತ್ರಗಳಿಗೆ. ಈಗ ನಿನ್ನೆ ಮಾಡಿರೋದು 8ರಲ್ಲಿ 4 ಆಗಿದೆ, 1 ಬಾಕಿ ಉಳಿಸ್ಕೊಂಡಿದೆ. ಬಿಜೆಪಿಗೆ 3, ಅಂದರೆ ಈಗ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡ್ದಂಗೆ ಆಯಿತು. 1 ಮಾತ್ರ ಚಿತ್ರದುರ್ಗ, ಅದು ಡಿಲೇ ಆಗುತ್ತೆ. ಸರ್ಕಸ್ ಬಹಳ ನಡೀತಾ ಇದೆ. 3 ಕ್ಷೇತ್ರಗಳು JDS ಪಾಲಾಗಿದ್ದಾವೆ. ಬೆಳಗಾವಿಯಲ್ಲಿ ಶೆಟ್ಟರ್ಗೆ ಪ್ರಬಲವಾದಂಥ ವಿರೋಧ ವ್ಯಕ್ತವಾಯಿತು. ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ. ಆಮೇಲೆ ಹೈಕಮಾಂಡ್ ನಿನ್ನೆ ಫೋನ್ ಮಾಡಿ ಅವ್ರಿಗೆ ಸೂಚನೆ ಕೊಡ್ತು, ತಲೆ ಕೆಡಿಸ್ಕೋಬಿಡಿ, ನೀವು ಕೆಲಸ ಪ್ರಾರಂಭ ಮಾಡಿ, ಪ್ರಚಾರ ಶುರು ಮಾಡಿ, ನಾವು ಅಸಮಾಧಾನ ಎಲ್ಲ ನೋಡ್ಕೊಳ್ತೀವಿ ಅಂತ. ಹಾಗಾಗಿನೇ ಈಗ ಬೆಳಗಾವಿದು ಕೂಡ ಬಗೆಹರಿತು. ಚಿಕ್ಕಬಳ್ಳಾಪುರದಲ್ಲಿ ವಿಶ್ವನಾಥ್ ವರ್ಸಸ್ ಸುಧಾಕರ್ ನಡುವಿನ ಈ ಟಿಕೆಟ್ ಫೈಟ್
ತೀವ್ರ ಮಟ್ಟಕ್ಕೆ ಹೋಗಿತ್ತು. ಅಲ್ಲಿ ಹಾಲಿ ಸಂಸದ BN ಬಚ್ಚಗೌಡ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ.